ಸ್ಪಾಟ್ ಅಲ್ಲಿ 3-4 ಜನ ಹೋದ್ರು ಸರ್. ಅಲ್ಲೇ 3 ಜನ ಸರ್, ಸ್ಪಾಟ್ ಅಲ್ಲೇ 3 ಜನ. ಮತ್ತೆ ಇಬ್ರು ಅಳು ಪಾಂಡು ನಾಯಕು, ಪಾರ್ವತಿ ಬಾಯಿ ನಮ್ಮ ಮಿಸ್ಟರ್ ಸರ್. ಅವ್ರಿಗೆ ದವಾಖಾನೆ ಅಲ್ಲಿಂದಾನೇ ಕರ್ಕೊಂಡ್ ಬಂದಾರೆ ಸರ್. ಅಲ್ಲಿಂದ ಕರ್ಕೊಂಡ್ಬಂದು ಪಾಂಡು ನಾಯಕ್ 1 ತಾಸು ಇಲ್ಲ ಅಷ್ಟು ಡೆತ್ ಆಯ್ತು ಅಂತ ನಮಗೆ ಮೆಸೇಜ್ ಬಂತು ಸರ್. ನಾನು ಇಲ್ಲೇ ಕರ್ಕೊಂಡ್ಬಂದು ಪೊಲೀಸರು ನಮಗೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ರು. ಬಾರಪ್ಪ ಶಂಕರ್ ನಾಯಕ್ ಏನೇನು ಆಗಿದ್ದು ಘಟನೆ ಅದು ಅಂತೇಳಿ, ನಮ್ಮ ಹಳೆಯ ದೊಡ್ಡವನು ಡ್ರೈವರ್ ಅಂತ ಹೇಳಿ ಅವನಿಗೆ ಬೇರೆ ಕಡೆ ಅವರು ಕರ್ಕೊಂಡು ಹೋಗಿದ್ರು. ಪಾಂಡು ನಾಯಕ್ ಹತ್ರ ಅವರು ಇದ್ರು, ನಾನು ಪಾರ್ವತಿ ಬಾಯಿ ಹತ್ರ ಇದ್ವಿ. ಹೌದು ಸರ್, ಈ ಘಟನೆ ನಾನು ಎಲ್ಲಿ ನೋಡಿಲ್ಲ ಸರ್, ಅಂತ ಘಟನೆ ಎಲ್ಲಿ ನೋಡಿಲ್ಲ ಸರ್. ಇಲ್ಲಾಂದ್ರೆ ನಾನು ಬಸ್ಸಿಗಾದ್ರೆ ಬಂದ್ಬಿಡ್ತೀನಿ ಸರ್. ಏನು ಪ್ರಾಬ್ಲಮ್ ಇದ್ರು, ಟ್ರಾಕ್ಟರ್ ಗಿಟ್ರು ಏನು ಪ್ರಾಬ್ಲಮ್ ಇದೆಯಪ್ಪ ಅಂತಂದ್ರೆ ನಾನು ಬಸ್ಸಿಗೆ ಬಂದ್ಬಿಡ್ತಿದ್ದೆ ಸರ್. ಹೆಣ್ಮಕ್ಳಿಗೆ ಆಧಾರ್ ಕಾರ್ಡು ಇರುತ್ತೆ ಸರ್, ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಫ್ಯಾಮಿಲಿನೇ ಕರ್ಕೊಂಡ್ ಬರ್ತಿದ್ದೆ ಸರ್. ಈಗ ನೀವು ಹೆಂಡತಿ ಮಗು ಇಬ್ರು ಕರ್ಕೊಂಡ್ ಬರ್ತೀವಿ. ಹೇಳ್ಬೇಡ ಸರ್, ಮಗು ಸರ್ 6 ವರ್ಷ ಸರ್, UKG ಇದ್ದ. 4-5 ದಿವಸ ಹಿಂದೆ ಫೋನ್ ಮಾಡಿದ್ರು ಟೀಚರು, ಮಾಸ್ಟ್ರು ಸ್ಕೂಲಿಗೆ ಯಾಕಪ್ಪ ಕರ್ಕೊಂಡ್ ಬರ್ತಾ ಇಲ್ಲ, ಸ್ಕೂಲಿಗೆ ಕಳಿಸು, ಯಾಕೆ ಕರ್ಕೊಂಡೋಗಿ, ನಮ್ಗೇನಾದ್ರು ಫಾರಂ ಬರ್ದು ಕೊಡ್ಬೇಕಲ್ಲ ಅಂತ ಹೇಳಿದ್ರು. ಬರ್ತೀವಿ, ಒಂದೇ ತಿಂಗಳು ಬಂದೀವಿ ಸರ್. ಇನ್ನೂ 15 ದಿವಸ ಒಳಗೆ ಅಲ್ಲಿ ನಮ್ಮ ಊರಿಗೆ ಬಂದ್ಬಿಡ್ತೀವಿ, ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ಸರ್. ಯಾರಿಗೆ ಹೇಳ್ಬೇಕು, ಯಾರಿಗೆ ಜೊತೆ ಮಾತಾಡ್ಬೇಕು ಅಂತ ಗೊತ್ತಾಗ್ತದೆ ಸರ್. ಕಾರ್ಖಾನೆಯವರು ಏನು ತೊಂದರೆ ಮಾಡಿಲ್ಲ ಸರ್, ಬಟ್ ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಶುಕ್ರವಾರ ಬಂದು ಹೋಗ್ರಿ ಅಂತ ಹೇಳ್ಯಾರ ಸರ್. ನಿನ್ನೆ ಹೋಗಿದ್ರು ಸರ್, ಸುಮಾರು 30 ಜನ ಹೋಗಿದ್ರು ಸರ್, ಗಾಡಿ ಹಾಕೊಂಡು ಎಲ್ಲರೂ ಹೋದ್ರು ಸರ್. ಏನೋ ಭೇಟಿ ಆಗಿಲ್ಲ ಅಂತ ಶುಕ್ರವಾರ ಮಾತಾಡೋಣ ಅಂತ ಹೇಳಿ MLA ಸರ್ ಅವ್ರೇನು ಮಾತಾಡಿ ವಾಪಸ್ ಕಳಿಸ್ಯಾರ ಸರ್. ನಮ್ಮ ಮಿಸ್ಟರ್ ಸರ್ ಪಾರ್ವತಿ ಬಾಯಿ ಅಂತೇಳಿ, ಪಾಂಡು ನಾಯಕ್ ಅವತ್ತೇ ಸರ್, ಅವತ್ತೇ 3-4 ಜನ ಡೆತ್ ಆಗಿರೋದು. ಮತ್ತೆ ಹೊಟ್ಟೆಯಲ್ಲಿ 1 ಮಗು ಇದ್ದು, 2 kg 200 ಗ್ರಾಮು ಗರ್ಭಿಣಿ ರುಕ್ಮಿಣಿ ಬಾಯಿ ಅಂತೇಳಿ ಗರ್ಭಿಣಿ ಇದ್ರು ಸರ್. ಆವಾಗಲೇ ತೆಗೆದು ಬಿಟ್ರು ಸರ್, 7 ತಿಂಗಳ ಪಾಪು ಸರ್. ನಮ್ಮ ಹೆಸರು ಶಂಕರ್ ನಾಯಕ್ ಸರ್, ಪಾರ್ವತಿ ಗಂಡನೇ ಸರ್.